ದಿನೇಶ್ ಗುಂಡ್ರಾವ್ ಬಡವರ ಬಂಧು, ಮನೆ ಮನೆ ಮಗ ಅವರು. ಯಾರೇ ಎಲ್ಲೇ ಎಂತ ಸಮಯಕ್ಕೆ ಹೋದ್ರು ಫೋನ್ ಮಾಡಿದ್ರು ತೆಗಿತಾರೆ, ಕಷ್ಟ ಸುಖಗಳು ಕೇಳ್ತಾರೆ. ಅಂತವ್ರಿಗೆ ಅನ್ಯಾಯ ಆಗಿದೆ. ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಅನ್ನಭಾಗ್ಯ ಯೋಜನೆಯಲ್ಲಿ ಮಂತ್ರಿ ಆಗಿದ್ದಾಗ್ಲೂ ಕೂಡ ಬಡ ಜನರು ಮನಸ್ಸಲ್ಲಿ ಅವ್ರು ಇದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳು ಇತಿಹಾಸ. 6 ಬಾರಿ ಗೆದ್ದಿದ್ದಾರೆ, ಸುಮ್ನೆ ಎಲ್ಲ ಗೆಲ್ಲೋದಕ್ಕಾಗಲ್ಲ. 6 ಬಾರಿ ಜನಗಳ ಮನಸ್ಸಿನಲ್ಲಿ ನಿಂತ್ಕೊಂಡಿದ್ದಾರೆ, ಅದಕ್ಕಾಗಿನೇ ಗೆಲ್ಲಕ್ಕಾಗೋದು, ಇಲ್ಲ ಅಂದ್ರೆ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ನಮ್ ಕರ್ನಾಟಕದಲ್ಲಿ ದಿನೇಶ್ ಗುಂಡ್ರಾವ್ ತರ ಯಾರು ಕೆಲಸ ಮಾಡಿಲ್ಲ. ಇಷ್ಟು ಕೆಲಸ ಮಾಡಿ ಜನಪರ ದುಡಿದ್ರು ಅವ್ರನ್ನ ಯಾಕೆ ಮಂತ್ರಿ ಮಂಡಲದಿಂದ ಕೈ ಬಿಟ್ಟಿದ್ದೀರಾ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸತತ 6 ಬಾರಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಶಾಸಕರಾಗಿ ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಗಾಂಧಿನಗರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಹೆಸರು ಮಾಡಿರೋವಂಥವ್ರು. ಹೆಸರು ಮಾಡಿರೋದಾದರೂ ಹೇಗೆ, ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ಇತಿಹಾಸ. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಅದಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಂತ್ರಿ ಆಗಿದ್ದಾಗಲೂ ಕೂಡ ಬಡ ಜನರು ಮನಸ್ಸಲ್ಲಿ ಅವರಿದ್ದಾರೆ. ಇಡೀ ರಾಜ್ಯದ ಜನರಿಗೆ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾವು ಕೇಳ್ತಿರೋವಂಥ ಒತ್ತಾಯ ಏನು ಅಂದರೆ ಹೈಕಮಾಂಡಿಗೆ, ಅವರು ಸಾಮರ್ಥ್ಯರಲ್ವಾ? ಇಷ್ಟು ಕೆಲಸ ಮಾಡಿ ಇಷ್ಟು ಜನಪರ ದುಡಿದ್ರೂ ಅವ್ರನ್ನ ಯಾಕೆ ಮಂತ್ರಿ ಮಂಡಲದಿಂದ ಕೈ ಬಿಟ್ಟಿದ್ದೀರಾ ಅನ್ನೋದು ಇದು ನಮಗೆ ಉತ್ತರ ನೀಡಬೇಕು. ನಾವು ಈ ಉತ್ತರ ಬಂದು ಇಡೀ ಗಾಂಧಿನಗರ ಕ್ಷೇತ್ರ ಜನತೆ ಕೇಳ್ತಿರೋದಲ್ಲ, ಇಡೀ ಕರ್ನಾಟಕದ ರಾಜ್ಯ ಜನತೆ ಕೇಳ್ತಿದ್ದಾರೆ. ಈ ಬಾರಿ ಕೂಡ ನಿಮ್ಮ ಮಂತ್ರಿಮಂಡಲದಲ್ಲಿ ಹಲವು ಹಿಂದೆ ಕೆಲಸ ಮಾಡಿರೋಂಥವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇವರನ್ನು ಯಾಕೆ ಕೈ ಬಿಟ್ರಿ ಅನ್ನೋದು, ಇವರು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಬೆಲೆ ಇಲ್ವಾ? ಇದು ನಮ್ಮ ಗಾಂಧಿನಗರದ ಜನತೆಯ ಒಕ್ಕೊರಲು. ಸಾಹೇಬ್ರು ಎಲ್ಲಾ ತರನು ಕೆಲಸ ಮಾಡ್ತಾ ಇದ್ದಾರೆ. 6 ಬಾರಿ ಗೆದ್ದಿದ್ದಾರೆ, ಸುಮ್ಮನೆ ಎಲ್ಲ ಗೆಲ್ಲೋದಕ್ಕಾಗಲ್ಲ. 6 ಬಾರಿ ಜನಗಳ ಮನಸ್ಸಿನಲ್ಲಿ ನಿಂತ್ಕೊಂಡಿದ್ದಾರೆ, ಅದಕ್ಕಾಗಿನೇ ಗೆಲ್ಲಕ್ಕಾಗೋದು, ಇಲ್ಲ ಅಂದ್ರೆ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕಾಗಿ ನಮ್ಮ ಸಾಹೇಬ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಕೊಡಲೇಬೇಕು. ಆ ಥರ ಗೆಲ್ಲೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಮ್ಮ ಸಾಹೇಬ್ರು ಈ ಜನಗಳ ಮನಸ್ಸಿನಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಗಾಂಧಿನಗರಕ್ಕೆ ಒಳ್ಳೆ MLA ಆಗಿದ್ದಾರೆ. 6 ಬಾರಿ ಗೆದ್ದಿದ್ದಾರೆ, ಒಂದ್ಸಲ ಅಲ್ಲ 6 ಬಾರಿ ಕಂಟಿನ್ಯೂ ಗೆದ್ದಿದ್ದಾರೆ. ಅದಕ್ಕಾಗಿ ನಮ್ಮ ಸಾಹೇಬ್ರಿಗೆ ಕೊಡಲೇಬೇಕು. ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಲೇಬೇಕು. ನಮ್ಮ ಸಾಹೇಬ್ರಿಗೆ ದೊರಕಿಸ್ಕೊಡ್ಲೇಬೇಕು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಗಾಂಧಿನಗರದಲ್ಲಿ ದಿನೇಶ್ ಗುಂಡ್ರಾವ್ ಸಾರ್ ತರ ಯಾರು ಕೆಲಸ ಮಾಡಿಲ್ಲ. ಅವರು ಬಡವರ ಬಂಧು, ಎಲ್ಲ ಮನೆ ಮನೆ ಮಗ ಅವರು. ಯಾರೇ ಎಲ್ಲೇ ಎಂಥ ಸಮಯಕ್ಕೆ ಹೋದ್ರು ಫೋನ್ ಮಾಡಿದ್ರು ತೆಗಿತಾರೆ, ಕಷ್ಟ ಸುಖಗಳು ಕೇಳ್ತಾರೆ. ಒಬ್ಬರನ್ನು ಹಿಂದೇಟು ಹೊಡೆಯೋಂಥ ಮನುಷ್ಯ ಅಲ್ಲ ಅವರು. ಅಂಥವ್ರಿಗೆ ಅನ್ಯಾಯ ಆಗಿದೆ. ಅಂಥ ಅನ್ಯಾಯ ಯಾಕೆ ಆಗಬೇಕಾಗಿತ್ತು? ಅವರು ಆರೋಗ್ಯ ಸಚಿವರಾಗಿದ್ದ ಪಕ್ಷದಲ್ಲಿ ಕೂಡ ಎಷ್ಟೋ ಆಸ್ಪತ್ರೆಗಳಲ್ಲಿ ಅನಾಥರು ಆಗಿರ್ಬೋದು, ಬಡವರಾಗಿರ್ಬೋದು, ಅಂಥವ್ರಿಗೆಲ್ಲ ಆರೋಗ್ಯದ ಮುಂದೆ ಹೋಗಿ ಒಳ್ಳೆ ಚಿಕಿತ್ಸೆ ಕೊಡಿಸಿದ್ದಾರೆ. ಒಳ್ಳೆ ಒಳ್ಳೆ ಹಾಸ್ಪಿಟ್ಲಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅಂಥ ವ್ಯಕ್ತಿಗೆ ಅನ್ಯಾಯ ಆಗಿದೆ. ಇದನ್ನ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಅವ್ರಿಗೆ ಅನ್ಯಾಯ ಆಗಿರೋ ಪಕ್ಷದಲ್ಲಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಅದು ಉದ್ದೇಶಕ್ಕೋಸ್ಕರ ನಮ್ಮ ಸಾಹೇಬರಿಗೆ ಯಾವುದೇ ಅನ್ಯಾಯ ಆಗದಿರಂಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಮ್ಮ ಮನಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ.